ಹಲೋ ಮೈ ಟು ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಇವತ್ತಿನ ಟಾಪಿಕ್ ಏನಂದರೆ ನೋ ಕಾಂಟ್ಯಾಕ್ಟ್, ವಿಲ್ ದೇ ರೀಚ್ ಔಟ್. ಓಕೆ, ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರ ಅಂತ ನೋಡೋಣ ಅಂತ. ಸೊ ಇಷ್ಟೆಲ್ಲ ಡೆಕ್ ಇಟ್ಟನೆ ಪಟ 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 ನೋಡೋಣ ಅಂತ. ಸ್ಮಾಲ್ ವಿಡಿಯೋನ ಮಾಡೋಣ ಅಂತ ಟ್ರೈ ಮಾಡ್ತಾನೆ, ಬಟ್ ಹಾಕತ್ತಿಲ್ಲ, ಗೊತ್ತಿಲ್ಲ. ಸೊ ನಿಖಿತಾ ಟ್ಯಾರೋ ಅಂತ ಹುಡುಕ್ರಿ. ನಿಖಿತಾ ಟ್ಯಾರೋ ರೀಡಿಂಗ್ ಬೇರೆ ಹೆಸರು ಹುಡುಕ್ಬೇಡ್ರಿ. ಓಕೆ, ಅಲ್ಲಿ ಟೈಪ್ ಮಾಡಿರಿ ಕಮೆಂಟ್ ಒಳಗೆ ಬೇರೆ ಹೆಸರು ಕಮೆಂಟ್ ಮಾಡಿರಿ. ಸೊ ಕರೆಕ್ಟಾಗಿ ಯಾವ ಚಾನಲ್ ನೋಡ್ತಿದ್ದೀರಿ ಅದನ್ನ ಹೆಸರು ಬರೀರಿ ಪ್ಲೀಸ್. ನಮ್ಮ ಚಾನಲ್ ನೋಡಿ ಬೇರೆ ಚಾನಲಿಗೆ ಕ್ರೆಡಿಟ್ ಕೊಡಬೇಡ್ರಿ. ಅವ್ರಿಗೆ ಕ್ರೆಡಿಟ್ ಕೊಡೋದಾದರೆ ಅವ್ರ ಚಾನಲ್ಗೆ ಹೋಗಿ ಕ್ರೆಡಿಟ್ ಕೊಡ್ರಿ, ನೋ ಪ್ರಾಬ್ಲಮ್. ಓಕೆ, ದಿಸ್ ಈಸ್ ಆಲ್ ಸೈನ್ಸ್ ಟೈಮ್ಲೆಸ್ ಕಲೆಕ್ಟಿವ್ ಆ್ಯಂಡ್ ರಿಲೇಷನ್ಶಿಪ್ ಟ್ಯಾರೋ. ಯೂಟ್ಯೂಬಿಗೆ ಹೋಗಿ ನಿಖಿತಾ ಟ್ಯಾರೋ ರೀಡಿಂಗು, ನಿಖಿತಾ ಟ್ಯಾರೋ ಅಂತ ಹುಡುಕ್ರಿ. ನಾವೆಲ್ಲ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಸೊ ನಿಮ್ಮ ವ್ಯಕ್ತಿಯ ನೋ ಕಾಂಟ್ಯಾಕ್ಟ್ ಒಳಗೆ ಯಾರು ಇದ್ರಿ ಅವ್ರ 3 ಸಲ ಹೆಸರು ಹೇಳ್ಕೊಂಡು ವಿಜುವಲೈಸ್ ಮಾಡಿಕೊಳ್ಳ್ರಿ. ಸೊ ವಿಲ್ ದೇ ಕನೆಕ್ಟ್ ಅಂತ ನಾವು ಇವತ್ತು ತೊಗೊಂಡೇವಿ. ಸೊ ನೋ ಕಾಂಟ್ಯಾಕ್ಟ್ ಒಳಗೆ ಯಾರು ಇದ್ರಿ, ಅಲ್ಲಿ ಪರಿಸ್ಥಿತಿ ಹೆಂಗೈತಿ, ಎನರ್ಜಿ ಹೆಂಗೈತಿ, ಸೊ ಒಂದು ಸ್ವಲ್ಪ ಎಲ್ಲ ತಕ್ಕೊಂಡ್ಬಿಡ್ತಾನೆ ಇವತ್ತು. ಫಸ್ಟ್ ಕಾರ್ಡ್ಸ್ ತಕ್ಕೊಂಡು ಆಮೇಲೆ ನಿಮಗೆ ಹೇಳಂತಾನೆ. ಸೊ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ರಿಟರ್ನ್ ವ್ಯೂವರ್ಸ್ ಅಂದರೆ ಸಬ್ಸ್ಕ್ರೈಬರ್ಸ್ ಫಸ್ಟ್ ಟೈಮ್ ನೋಡ್ತಿರೋರು, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಯಾರೊಬ್ರು ಸೋಲ್ಮೇಟ್ ಅಂದರೆ ಏನ್ರಿ ಅಂತ ಕೇಳಿದ್ರಿ ಮೊನ್ನೆ ಕ್ವಶನ್ ಇದ್ರೊಳಗೆ. ಸೋಲ್ಮೇಟ್ಸ್ ಅಂದರೆ ನಮ್ಮ ಜೀವನದಾಗ ಕೆಲವೊಂದು ವ್ಯಕ್ತಿಗಳು ಬರ್ತಾರೆ. ಆ ವ್ಯಕ್ತಿಗಳು ಬಂದಮೇಲೆ ನಮ್ಮ ಜೀವನನೂ ಪೂರ ಬದಲಾಗ್ತೈತಿ. ಅದು ಒಳ್ಳೆ ರೀತಿ ಬದಲಾಗ್ತೈತಿ, ಕೆಟ್ಟ ರೀತಿ ಅಲ್ಲ. ನಮಗೆ ಕೆಲವೊಂದು ಜೀವನದಾಗ ಪರಿಸ್ಥಿತಿಗಳು ಅಥವಾ ನಾವು ಜೀವನ ನೋಡೋ ದೃಷ್ಟಿ, ನಮ್ಮದೊಂದು ಹ್ಯಾಬಿಟ್ಸ್, ನಮ್ಮದೊಂದು ಲೈಫ್ ಸ್ಟೈಲ್ ಎಲ್ಲನೂ ಚೇಂಜ್ ಮಾಡ್ತಾರೆ ಅವರು. ನಮ್ಮ ಥಿಂಕಿಂಗ್ ಪ್ರೊಸೆಸ್ ಎಲ್ಲನೂ ಚೇಂಜ್ ಮಾಡ್ತಾರೆ ಅವರು. ಅವ್ರು ನಮ್ಮ ಜೊತೆಗೆ ಇರ್ಬೇಕಂತ ಏನು ರೂಲ್ಸ್ ಇರೋಂಗಿಲ್ಲ ಸೋಲ್ಮೇಟ್ಸ್ ಅಂದ್ರೆ. ಓಕೆ, ಅವ್ರು ಒಂಥರ ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಬಂದಂಗೆ, ನಮಗೆ ಹಿಂಗೆ ಕಣ್ಣು ತರ್ಸೋಕೆ ಬಂದಂಗೆ ಇರ್ತಾರೆ ಅವರು. ನೋಡಿರಿ ಹಂಗೆ ನಿಮ್ಮ ಜೀವನದಾಗ ಯಾರದಾರ ಅಂತ. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಟ್ಯಾರೋ ರೀಡಿಂಗ್ ಕನ್ನಡ. ಓಕೆ, ನೋ ಕಾಂಟ್ಯಾಕ್ಟ್ ಅದರೊಳಗೆ ಪರ್ಟಿಕ್ಯುಲರ್ ಏನು ಕ್ವಶನ್ ತೊಗೊಂಡಿದೆ, ವಿಲ್ ದೇ ರೀಚ್ ಔಟ್. ಹೌದಾ, ಅವರು ನಿಮ್ಗೆ ರೀಚ್ ಔಟ್ ಮಾಡ್ತಾರೆ ಅಂತ ಇಲ್ಲಿ ತೊಗೊಂಡಿದ್ದೆ. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಇಲ್ಲೇ ಫಸ್ಟ್ ಆಫ್ ಆಲ್. ಬಟ್ ಇಲ್ಲೊಂದು ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಳೋಂಥ ಒಂದು ಪರಿಸ್ಥಿತಿ ಐತಿ ನಿಮ್ಮಿಬ್ಬರ ಮಧ್ಯೆ. ಅದನ್ನು ಅವರು ಸರಿ ಮಾಡ್ಕೊತಿರ್ಬೋದು. ನಿಮಗೆ ರೀಚ್ ಔಟ್ ಆಗೋದಕ್ಕಿಂತ ಮುಂಚೆ ನಿಮ್ಮನ್ನು ಮ್ಯಾನಿಫೆಸ್ಟ್ ಭಾಳ ಮಾಡ್ಕೊತಿದ್ದಾರೆ. ಹೆಂಗರಾಗಿ ನಾವಿಬ್ಬರ ಜೊತೆಗಿರೋಣ, ನಾವು ಹೆಂಗಾರ ನನಗೊಂದಾಗಿ ನಾ ಇದೊಂದು ಕನಸು ಕಾಣ್ತದನ್ನು ಅದು ಆಗಬೇಕು ಅಂತಂದು. ಬಟ್ ಅವರು ನೀವು ಪ್ರಯಾರಿಟಿ ಇಲ್ಲಿ ತಿಳ್ಕೊರಿ, ನಿಮ್ಗಿಂತ ಜಾಸ್ತಿ ಒಂದು ಸ್ವಲ್ಪ ಕರಿಯರ್ ಬಗ್ಗೆನೂ ಕೊಡ್ತಾರೆ ಅವರು. ಅಂದರೆ ತಮ್ಮ ದುಡಿಮೆ ಕಡೆಗೂ ಸ್ವಲ್ಪ ಅವರು ಪ್ರಯಾರಿಟಿ ಕೊಡ್ತಾರೆ ಇಲ್ಲಿ. ಸೊ ಸ್ವಲ್ಪ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಇಲ್ಲಿ ರಿಕ್ವೈರ್ ಅದಾವು. ಸೊ ಅದನ್ನು ಅವರು ಅಲ್ಲಿ ಸರಿ ಮಾಡ್ಕೊತಿರ್ಬೋದು ಅಂತ ಹೇಳಿದೆ ಈಗ ನಾನು. ಸೊ ಹಾಫ್ ಅವ್ರಿಗೆ ಮನಸ್ಥಿತಿಗಳು ಅದಾವಿಲ್ಲ. ನಿಮ್ಮ ಕಡೆ ಲಕ್ಷ್ಯ ಇಲ್ಲ ಅನ್ನಂಗಿಲ್ಲ, ಬಟ್ ಅಲ್ಲೂ ನನ್ನ ಜವಾಬ್ದಾರಿ ಐತಿ, ಅಲ್ಲೋದನಿ ಇಲ್ಲೋದನಿ ಅನ್ನಂಗೆ ಅದಾರ ಅವರು. ಓಕೆ, ಯಾಕಂದ್ರೆ ಹಣಕಾಸಿಂದ ಸ್ವಲ್ಪ ಪ್ರಾಬ್ಲಮ್ ಅದೈತಿ, ಹೊಸ ಬಿಗ್ನಿಂಗ್ ಮಾಡೋಕ್ಕಿಲ್ಲ, ಸ್ವಲ್ಪ ಏನೋ ಟೈಮ್ ಇಲ್ಲ. ಅವ್ರ ಪರ್ಸ್ನಲ್ ಇಶ್ಯೂಸ್ ಏನೋ ಭಾಳ ನಡೆದವು, ಅದನ್ನು ಅವರು ಸರಿ ಮಾಡ್ಕೋಬೇಕಾಗೈತಿ ಇಲ್ಲೇ. ಫ್ಯಾಮಿಲಿ ಒಳಗೆ ಏನೋ ಪ್ರಾಬ್ಲಮ್ ನಡೆದೈತೆ ಅವ್ರಿಗೆ, ಹಣಕಾಸಿನ ಪ್ರಾಬ್ಲಮ್ ಇರ್ಬೋದು, ಅಥವಾ ಒಂದು ಬಾಂಡಿಂಗ್ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳೋದೇನೋ ಲಾಸಸ್ ಆಗ್ಯಾವಲ್ಲ ಆ್ಯಕ್ಚುಲಿ. ಸೊ ಅದನ್ನು ಒಂದು ಸ್ವಲ್ಪ ಪರ್ಸ್ನಲ್ ಇಶ್ಯೂಸಲ್ಲೇ ರಿಸಾಲ್ವ್ ಮಾಡ್ಕೊಳ್ಳೋಂಥ ಒಂದು ಪರಿಸ್ಥಿತಿ ಅಲ್ಲಿರೋದ್ರಿಂದ ನಿಮ್ಮನ್ನು ರೀಚ್ ಔಟ್ ಆಗೋದು ಸ್ವಲ್ಪ ಲೇಟ್ ಆಗಿರ್ಬೋದು, ಅಥವಾ ನಿಮ್ಮ ಜೊತೆಗೆ ಮಾತಾಡೋದು ಅಥವಾ ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಮಾಡೋದು ಅವ್ರಿಗೆ ಲೇಟಾಗಿ ಕಾಣ್ತಾ ಐತಿ. ಸೊ ನಿಮ್ಮ ಬಗ್ಗೆ ಹೆಂಗಂದ್ರೆ ಇಲ್ಲಿ ನಿಮ್ಮ ಈ ರಿಲೇಷನ್ಶಿಪ್ ಬಗ್ಗೆ ಅಂತ ತೊಗೊಂಡಾಗ ಇಲ್ಲಿ ಪ್ರಾಕ್ಟಿಕಲ್ ಅಪ್ರೋಚ್ ನೀಡೈತಿ. ನಿಮ್ಮಿಬ್ಬರ ಮಧ್ಯೆ ಒಂದು ಪ್ರಾಕ್ಟಿಕಲ್ ಅಪ್ರೋಚ್ ನಿಮ್ಗೆ ಇಲ್ಲಿ ನೆಸರಿ ಐತಿ. ಸುಮ್ಮನೆ ಕನಸು ಕಾಣ್ಕೊಂಡು ಕುಂದ್ರದಲ್ಲ ಇಲ್ಲಿ. ಯಾಕಂದ್ರೆ ಎಮೋಷನ್ಸ್ ಮತ್ತು ಅಲ್ಲೇ ಪ್ರಾಕ್ಟಿಕಾಲಿಟಿ ಅಂತ ತೊಗೊಂಡಾಗ ಎರಡನ್ನೂ ಅಲ್ಲೇ ಬ್ಯಾಲೆನ್ಸ್ ಮಾಡೋಕ್ವರಿಗೆ ಕಷ್ಟ ಆಗ್ತಾ ಐತಿ. ನಿಸ್ವಾರ್ಥದಿಂದ ಒಂದು ಪ್ರೀತಿ ಕೊಡಬೇಕು, ಯಾವ ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ನಮ್ಗೆ ಇಲ್ಲಿ ಒಂದು ಈ ರಿಲೇಷನ್ಶಿಪ್ ಒಳಗೆ ನಾವು ಇರಬೇಕಂದ್ರೆ ಅವ್ರಿಗೆ ಇಲ್ಲೇ ಕಷ್ಟ. ಎಕ್ಸ್ಪೆಕ್ಟೇಷನ್ಸ್ ಬೇಕು, ಯಾಕಂದ್ರೆ ಪ್ರಾಕ್ಟಿಕಲಿ ನಾವು ಮಾಡೋಕೆ ಹೆಂಗೆ ಕನಸು ಕಾಣೋಕ್ಕಾಗಲ್ಲ ಒಂದು ರಿಲೇಷನ್ಶಿಪ್ ಒಳಗೆ. ನೀವೇನು ಕನಸು ಕಾಣಿರಿ ಈ ರಿಲೇಷನ್ಶಿಪ್ ಬಗ್ಗೆ, ಅದಕ್ಕೊಂದು ಪ್ರಾಕ್ಟಿಕಲ್ ಅಪ್ರೋಚ್ ಬೇಕು. ಅದನ್ನು ನಿಮ್ಮ ವ್ಯಕ್ತಿ ಇಲ್ಲೇ ಯೋಚನೆ ಮಾಡ್ತಿದಾರೆ ಅಥವಾ ಇಲ್ಲಿ ಅನ್ಕೊತಿದಾರೆ ನಿಮ್ಮ ಒಂದು ರಿಲೇಷನ್ಶಿಪ್ ಬಗ್ಗೆ. ಸೊ 1 ನಂಬರ್ ಇಲ್ಲೇ
ಭಾಳ ಪ್ರಾಮಿನೆಂಟಾಗಿ ಎದ್ದು ಕಾಣ್ತೈತಿ. 10 ನಂಬರು, 1 ನಂಬರು, 17 ಅಥವಾ 8. ಸೊ ನಾನು ರೀಡಿಂಗ್ ಮಾಡೋ ಮುಂದೆ ಇವತ್ತು ಇದು ಯಾವಾಗ ರೀಡಿಂಗ್ ಮಾಡಿಲ್ಲ ಅವತ್ತು ಹುಣ್ಣಿಮೆ ಇತ್ತು, ಫುಲ್ ಮೂನ್ ಇತ್ತು. ಸೊ ಇಲ್ಲಿ ಫುಲ್ ಮೂನ್ ಕಾರ್ಡ್ಸ್ ಬಂದಾವ ನಿಮಗೆಲ್ಲ ನೋಡ್ತಿದ್ದಿರಲಿ. ಸೊ ಮ್ಯಾನಿಫೆಸ್ಟ್ ಮಾಡಿರಿ. ಸೊ ಇದು ನಿಮ್ಗೆ ಮೋಸ್ಟ್ಲಿ ಹುಣ್ಣಿಮೆದಾಗಿ 1 ದಿನ 2 ದಿನಕ್ಕೆ ನಿಮಗೆ ಕೈಯಾಗಿ ಸಿಗ್ಬೋದು, ಇದು ನಿಮ್ಗೆ ನೋಡೋಕೆ ಸಿಗ್ಬೋದು. ಸೊ ಬಟ್ ಅದ್ರ ಎನರ್ಜಿ ಇರ್ತೈತಿ. ಅವತ್ತಿನ ದಿನ ನಿಮ್ಗೆ ಏನು ಬೇಕು ಅವತ್ತು ಒಂದು ಸ್ವಲ್ಪ ಹುಣ್ಣಿಮೆ ಬೆಳಕೊಳಗೆ ಕೂತ್ಕೊಂಡು ಆಫ್ಟರ್ 9 o'clock ನಿಮ್ಗೆ ಏನು ಬೇಕಲ್ಲ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ರಿ, ಚಂದಾಗ ಒಂದು ಕೈ ಮುಗಿದು. ಸೊ ಇದಿಷ್ಟು ನಿಮ್ಮ ಎನರ್ಜಿ ಆಗ್ತಿಲ್ಲ. ಸೊ ವಿಲ್ ದೇ ರೀಚ್ ಔಟ್ ಅಂತ ಕೇಳಿದಾಗ ಸದ್ಯ ಅವ್ರು ನಿಮ್ಮ ಕಡೆ ಬರೋಂಥ ಪರಿಸ್ಥಿತಿ ಇಲ್ಲ. ಅವ್ರಿಗೆ ಸದ್ಯ ನಿಮ್ಗೆ ರೀಚ್ ಔಟ್ ಆಗಂಗಿಲ್ಲ, ಯಾಕಂದ್ರೆ ದೇ ಆರ್ ಬ್ಯುಸಿ ಟ್ರಾವೆಲಿಂಗ್. ಸ್ವಲ್ಪ ಏನೋ ತಿಳ್ಕೊಳೋದೈತಿ, ಏನೋ ಸರಿ ಮಾಡ್ಕೊಳೋದೈತಿ. ಪರ್ಸ್ನಲ್ ಆಗಿನೂ ಅದು, ಕರಿಯರ್ ವೈಸು ಅದು, ತಾವೇನು ಕೆಲಸ ಮಾಡ್ತಿದ್ದಾರೆ ಅದು ಟ್ರಾವೆಲಿಂಗು ಭಾಳ ನಡಿತೈತಿ. ಸ್ವಲ್ಪ ನಿಂತಂಗೆ ಆಗ್ಬಿಟ್ಟೈತಿ ಅವ್ರ ಗಾಡಿ, ಅವ್ರ ಜೀವನದ ಒಳಗಿನ ಗಾಡಿ ಏನಾಗೈತಲ್ಲ ಈಗ ನಿಮ್ಮ ಜೊತೆಗೆ ಇಲ್ಲಲ್ಲ ಅವ್ರು, ಅಲ್ಲಿ ಏನೋ ಒಂಥರ ಸ್ಟಕ್ ಆಗಂಗೆ ಫೀಲ್ ಆಗೈತಿ. ನಮ್ಮದೇ ಒಂದು ನಮ್ಮ ಜೀವನ ಅಂದರೆ ಒಂದು ಗಾಡಿ ಅಂದ್ಕೊಳ್ರಿ, ಎಲ್ಲರಿಗೂ ಗೊತ್ತಿರೋದೈತಿ. ಸೊ ಆ ಗಾಡಿ ವೀಲ್ಸ್ ಮೂವ್ ಆಗ್ತಿರ್ಬೇಕು, ಹೌದಾ, ಚಕ್ರಗಳು. ಅದೇನಾಗೈತೆ ಅಂದರೆ ಸ್ವಲ್ಪ ಎಲ್ಲ ಸ್ಟಕ್ ಆದಂಗೆ ಆಗೈತದ. ಅದನ್ನು ಅಲ್ಲೇ ಸರಿ ಮಾಡ್ಕೊಳ್ಳೇಬೇಕು, ಅದನ್ನು ಮಾಡ್ಕೊತಿದ್ದಾರೆ. ಹಾಗಾಗಿ ಈಗ ಸದ್ಯಕ್ಕೆ ನಿಮ್ಮ ಜೊತೆಗೆ ರೀಚ್ ಔಟ್ ಆಗಲ್ಲ ಅಂತಲೇ ಇಲ್ಲಿ ಬಂದಿರೋದು. ಬಟ್ ಆಗ್ತಾರೆ ಅಂದರೆ ಯಾವಾಗ ಹಾಕಾರಲ್ಲ ನಿಮ್ಗೆ ಏನು ಬೇಕು ಆನ್ಸರಲ್ಲೇ ನಿಮ್ಗೆ ಸಿಗ್ತದೆ. ಸೊ ಈ ಫುಲ್ ಮೂನಿಂದ ನೆಕ್ಸ್ಟ್ ಫುಲ್ ಮೂನ್ ಮಟ್ಟ ಅಂತ ನೀವು ಇಲ್ಲಿ ತೊಗೋಬಹುದು. ಸ್ವಲ್ಪ ಅದನ್ನು ನೋಡ್ಬಿಡೋಣ. ರೀಚ್ ಔಟ್ ಆಗ್ತಾರೆ ಅಂದ್ರೆ ಮೋಸ್ಟ್ಲಿ ಯಾವಾಗ ಆಗ್ತಾರೆ ಅಂತಲೂ ಒಂದ್ಸಲ ನೋಡ್ಬಿಡೋಣ. ಸೊ ಪರ್ಸ್ನಲ್ ರೀಡಿಂಗ್ ಯಾರಿಗೆ ಬೇಕೋ ರೀ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ಕೊಳ್ರಿ. ಅವು ಪೇಡ್ ಇರ್ತಾವೆ, ಯಾವ ಅಲ್ಲಿ ಫ್ರೀ ಇರಲ್ಲ. ಸೊ ರೀಚ್ ಔಟ್ ಆಗ್ತಾರಂದ್ರೆ ಆನ್ಸರ್ಸ್ ಯು ನೀಡ್ ಆರ್ ಕಮ್ಮಿಂಗ್ ಅಂತ ನಿಮಗೆ ಬಂದಾಗ ಅವ್ರಿಗೆ ಏನು ಬೇಕಾದ ಆನ್ಸರ್ಸ್ ಅಲ್ಲಿ ಸಿಗ್ತದವು ಅಂದಾಗ ಅವ್ರು ನಿಮ್ಮ ರೀಚ್ ಔಟ್ ಆಗ್ತಾರೆ. ಸೊ ಯಾವಾಗ ಆಗಬಹುದು ಒಂದು ಟೈಮಿಂಗಿಂದ ನೋಡ್ಬಿಡೋಣ. 10 days, 18 days, 20 days, 1 month. ಸೀಲ್ ನೋಡಲಿ ಆಗಲ್ಲ ಅಂತ ಬಂದಿತ್ತು, ಅನ್ಲೈಕ್ಲಿ. ಕೆಲವೊಬ್ರಿಗೆ ಇನ್ನೂ ಇಲ್ಲ, ಸದ್ಯಕ್ಕಂತೂ ಆಗಲ್ಲ ಅಂತ ಬಂತು. ನಿಮ್ಮ ಇದು ಯಾರಿಗೆ ಎಲ್ಲ ಥರ ತೆಗಿತೀನಿ, ಯಾಕಂದ್ರೆ ಇಲ್ಲಿ ಒಬ್ಬೊಬ್ರು ಒಂದೊಂದು ಥರ ಅದಾವೆ ನಿಮ್ಮ ಸಿಚುವೇಶನ್ಸ್. ಬಟ್ ಆದರೂ ಒಂದು ಹೋಪ್ಸ್ ಇಟ್ಕೊಂಡು ನೀವು ರೀಡಿಂಗ್ ನೋಡ್ತೀರಿ. ಭಾಳ ಲಾಂಗ್ ಒಳಗೆ ನಾವು ಕಾಂಟ್ಯಾಕ್ಟ್ ಒಳಗೆ ಇರ್ತೀರಿ, ಭಾಳ ವರ್ಷದಿಂದ ಇರ್ತೀರಿ. ನಿಮ್ಗೆ ಮೋಸ್ಟ್ಲಿ ಭಾಳ ಜನರಿಗೆ ಗೊತ್ತಾಗಿರ್ತೈತೆ ಇದು ನಮ್ಗೆ ಕಾಂಟ್ಯಾಕ್ಟ್ ಬರೋಕ್ಕೆ ಸಾಧ್ಯತೆ ಭಾಳ ಅಂದ್ರೆ ಭಾಳ ಕಮ್ಮಿ. 0.0001% ಬರಬಹುದು. 99.009 ನಿಮ್ಗಲ್ಲೇ ಗೊತ್ತಿರ್ತೀವಿ. ಆದರೂ ಒಂದು ಹೋಪ್ಸ್ ಇಟ್ಕೊಂಡು ನೋಡ್ತಿರ್ತೀರಿ. ಸೊ ಅಂಥರಿಗಾಗಿನೂ ಸೊ ಇಟ್ಸ್ ಅನ್ಲೈಕ್ಲಿ ಅಂತ ಬಂದಿದೆ. ರೀಸೆಂಟಾಗಿ ಯಾರಾದರೂ ಆಗಿದ್ರೆ ಯು ಕ್ಯಾನ್ ಮೇಕ್ ಇಟ್ ಹ್ಯಾಪನ್ ಕ್ವಿಕ್ಕರ್. ನೀವು ಅದನ್ನು ಅವ್ರು ವಾಪಸ್ ನಿಮ್ಮ ಕಾಂಟ್ಯಾಕ್ಟ್ ಬರೋಂಗೆ ಹೆಂಗೆ ಕ್ವಿಕ್ಕಾಗಿ ಮಾಡ್ಕೊಂಡು ನಿಮ್ಮ ಕೈಯಾಗೈತಿ ಅಂತ ಹೇಳ್ತಿದ್ದಾರೆ. ಯಾಕೆ ಹೇಳ್ತಿದ್ದಾರೆ? ಯಾಕಂದ್ರೆ ನೀವಿಲ್ಲಿ ನೆಗೆಟಿವ್ ಎನರ್ಜಿನ ಹಾಕ್ತಿದ್ರಿ ಅಂದ್ರೆ, ಅವ್ರು ಬೈಕೊಂತಿದ್ರಿ ಅಂದ್ರೆ ನಿಮ್ಗೆ ಅಂತಿರ್ತೀರಿ ಬರಲಿ ಅಂತ. ಬರಲಿ ನೋಡೋಣ ತಡಿ, ಏನಾಗ್ತವ್ರು ಹಿಂಗದಾರ ಹಂಗಿರ್ಬೋದು, ಏನೇನೋ ನೀವು ಅದಕ್ಕೊಂದು ನೆಗೆಟಿವ್ ಎನರ್ಜಿ ಹಾಕ್ತಿರ್ತೀರಿ. ಸೊ ಅದು ನೆಗೆಟಿವ್ ಎನರ್ಜಿ ಬಿಡ್ರಿ, ಅಥವಾ ಓವರ್ ಪಾಸಿಟಿವ್ ಆಗೋದು ಬಿಡ್ರಿ. ಎಕ್ಸ್ಕ್ಯೂಸ್ ಮೀ. ಸೊ ಅದನ್ನು ನೀವು ಕ್ವಿಕ್ಕಾಗಿ ಅಂದರೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡೋಂಥ ಸಾಧ್ಯತೆಗಳದಾವಿಲ್ಲ. ಕೆಲವೊಬ್ರಿಗೆ ನೋಡ್ರಿ ಗಾಡ್ ಟೈಮಿಂಗ್ಸ್ ಇಸ್ ಆಲ್ವೇಸ್ ರೈಟ್. ನಮ್ಮ ಟೈಮಿಂಗ್ ಏನೋ ಅಂದ್ಕೊಂಡಿರ್ತೀವಿ, ಬಟ್ ಇಲ್ಲ, ಗಾಡ್ ಟೈಮಿಂಗ್ ಬೇರೆ ಇರ್ತೈತಿ. ನೀವೇನೋ ಪಾಠ ಕಲಿದಿರ್ತೈತಿ ಈ ಒಂದು ಪೀರಿಯಡ್ ಒಳಗೆ, ನೋ ಕಾಂಟ್ಯಾಕ್ಟ್ ಒಳಗೆ. ನೀವು ಕೆಲವೊಂದು ದಿನ ಅರ್ಥ ಮಾಡ್ಕೋಬೇಕು, ಅವರೊಂದು ದಿನ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಬಂತು ವೆರಿ ಲೈಕ್ಲಿ ಸೂನ್. ಯಾವಾಗ ನೀವು ಜೀವನದ ಒಂದು ಪಾಠ ಅರ್ಥ ಮಾಡ್ಕೊತೀರಿ, ನೀವು ಮೇಕ್ ಇಟ್ ಹ್ಯಾಪನ್ ಅಂತ ಬಂತು. ಕೆಲವೊಬ್ಬರಿಗೆ ವೆರಿ ಲೈಕ್ಲಿ ಸೂನ್, ಅದು ಯಾವಾಗ ಅಂತ ಹೇಳೋಕ್ಕಾಗಲ್ಲ. ಸಿ ಬಾಟಮ್ ಆಫ್ ದ ಡೆಕ್ ಏನು ಬಂದದ್ದು ನೋಡ್ರಿ, ಇಂಡಿಸಿಷನ್ ಈಸ್ ಬ್ಲಾಕಿಂಗ್ ಯು. ಇಂಡಿಸಿಷನ್ ಅಂತಂದ್ರೆ ಇಲ್ಲೇ ನನ್ನ ವ್ಯಕ್ತಿ ಬರಲಿ, ಅವ್ರು ಕಾಂಟ್ಯಾಕ್ಟ್ ಮಾಡಲಿ ಅಂತ ಈ ಸದ್ಯಕ್ಕೆ ಅನಿಸ್ತೈತಿ. ಒಂದು 5 ನಿಮಿಷ 10 ನಿಮಿಷ, ಒಂದು ದಿನ, ಮತ್ತು 1-2 ದಿನ ಆಯ್ತು, ಒಂದು ತಾಸು ಆಯ್ತು, ಎಲ್ಲ ಆದ್ಕೊಳ್ಳಿ ಇವು ಬರ್ಬೇಕು, ಅವರು ಬೇಕು, ಅವ್ರು ನಮ್ಮ ಜೀವನಕ್ಕೆ ಬೇಡ್ರಿ ಅವರು
ಇಷ್ಟೆಲ್ಲ ನೋವು ಮಾಡೋಗ್ಯಾರ, ಇಷ್ಟೆಲ್ಲ ಹಂಗೆ ಮಾಡಿದ್ರು, ಬೇಕಾಗೇ ಇಲ್ಲ ನಡ್ರಿ ಅವರು ಅನ್ನೋದು ನೀವೇ. ಅಲ್ಲೇನಾಯ್ತು ಡಿಸಿಷನ್ ಆಯ್ತು. ಡಿಸಿಷನ್ ನಿಮ್ಮದು ಕರೆಕ್ಟ್ ಇಲ್ಲ. ಇದು ನಿಮ್ಮದು ಸಬ್ ಕಾನ್ಷಿಯಸ್ ಒಳಗಿರೋ ಅಂಥದ್ದಿಲ್ಲ. ರೀಡಿಂಗ್ ನೋಡ್ತೀರಿ, ಇಲ್ಲೆಲ್ಲ ನೋಡ್ತೀರಿ, ಬಟ್ ಸಬ್ ಕಾನ್ಷಿಯಸ್ ಒಳಗೇನೈತಿ ನಿಮ್ಗೆ ಡಿಸಿಷನ್ ಕರೆಕ್ಟ್ ಗೊತ್ತಿಲ್ಲ. ಆ ವ್ಯಕ್ತಿ ನಿಜವಾಗ್ಲೂ ನಮ್ಮ ಜೀವನಕ್ಕೆ ಬರಬೇಕಾ? ಜೀವನಕ್ಕೆ ಬರ್ತಾರ, ಬಂದ ಮೇಲೂ ನೀವು ಅದನ್ನು ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಆ ವ್ಯಕ್ತಿ ಜೊತೆಗೆ? ಒಂದೊಂದ್ಸಲ ಈಸಿ ಇರಲ್ಲ ಆ ವ್ಯಕ್ತಿ ಜೊತೆ ನೀವು ಹ್ಯಾಂಡಲ್ ಮಾಡೋದು. ಸೊ ಅದಕ್ಕೂ ಇಲ್ಲೇನಾಯ್ತಂದ್ರೆ ಡಿಸಿಷನ್ನೇ ನಿಮ್ಮದಿಲ್ಲೇ ಬ್ಲಾಕ್ ಮಾಡೋಕ್ಕೆ ಬಂದೈತಿ. ಇಟ್ ಈಸ್ ವೆರಿ ಲೈಕ್ಲಿ ಅಂತ ಬಂತು, ಇಲ್ಲಿ ಹೋಗಿ ಅನ್ಲೈಕ್ಲಿ ಅಂತ ಬಂತು. ಹೌದಾ? ಯು ಕ್ಯಾನ್ ಮೇಕ್ ಇಟ್ ಹ್ಯಾಪನ್ ಅಂದ್ರೆ ನೋಡಿರಿ ಇದಕ್ಕೆ ಬಂದಿದೆ. ನೀವು ಡಿಸಿಷನ್ ಯಾವಾಗ ಕರೆಕ್ಟಾಗಿ ತೊಗೊತೀರಿ, ಬೇಕೋ ಬೇಡೋ, ಬಂದಮೇಲೆ ಏನೇನು ಸಾಧಕ ಬಾಧಕಗಳದಾವು, ಏನು ನಮ್ಗೆ ಏನು ಅದ್ರ ಜೊತೆಗೆ ಹೊಂದ್ಕೊಂಡು ಹೋಗ್ಬೋದು, ಹೊಂದ್ಕೊಳಕ್ಕೆ ಏನಾಗಲ್ಲ, ನಿಮ್ದು ಏನು ನಡೆದಿರ್ತಾವಲ್ಲ ಇಷ್ಟಿಂದೆಲ್ಲ ಕತೆ, ಅದ್ರ ನೀವು ಏನಾರು ಒಂದು ಕಲಿಬೇಕಲ್ಲ. ಸೊ ಅದನ್ನು ನೀವು ಕಲಿಯೋ ಮಟ್ಟ ನಿಮಗಿಲ್ಲೇ ಇದು ಆಗಂಗಿಲ್ಲ ಅಂತ ನೋಡಿರಿ. ಎಷ್ಟು ಕ್ಲಿಯರ್ ಅಂದರೆ ಕ್ಲಿಯರ್ ಮೆಸೇಜ್ ಬಂದತ್ತಿಲ್ಲ. 55, 42, 106, 62, 29, ಮ್ಯಾಕ್ಸಿಮಮ್ 106 ಡೇಸ್ ಅಂತ ಇಟ್ಕೋರಿ. ಅಷ್ಟೊಳಗೆ ನಿಮ್ಗೇನಾದ್ರೂ ಅವ್ರ ಕಡೆಯಿಂದ ಅದನ್ನು ನೀವು ಡಿಸಿಷನ್ ತೊಗೊಂಡ್ರೆ, ನೀವಾಗಿ ಅದು ಮತ್ತು ಕರೆಕ್ಟಾಗಿ ಒಂದು ಡಿಸಿಷನಿಗೆ ಬಂದ್ರಿ ಅಂದ್ರೆ ನಿಮ್ಗೆ ಅದು ವರ್ಕೌಟ್ ಆಗತ್ತೆ. ಓಕೆ, ಎಲ್ಲನೂ ಇಲ್ಲೇ ನಾವು ಮಾಡೋದಲ್ಲ ಮ್ಯಾಜಿಕ್. ಸೊ ನಿಮ್ಮ ಕೈಯಾಗೂ ಕೆಲವೊಂದು ವಿಷಯಗಳನ್ನು ದೇವ್ರು ಕೊಟ್ಟಿರ್ತಾನೆ, ಅಂದ್ರೆ ನಮ್ಮ ಸ್ವಂತ ಕೈಯಾಗ ಅದನ್ನು ನೀವು ಮಾಡ್ಕೋಬೇಕಾಗತ್ತಿಲ್ಲ. ಸೊ ಇಲ್ಲೇ ಅಡ್ಜಸ್ಟ್ಮೆಂಟ್ ಆರ್ ರಿಕ್ವೈರ್ಡ್ ಅಂದರೆ ಎಸ್ ಐ ಆಮ್ ರೆಡಿ ಟು ಅಡ್ಜಸ್ಟ್ ಅಂತ ನೀವು ಇಲ್ಲೇ ಕ್ಲೇಮ್ ಮಾಡ್ಕೋಬೋದು. ಅವ್ರದ್ದು ಪರ್ಸ್ನಲ್ ಇಶ್ಯೂಸ್ ಏನೋ ನಡೆದವು ನಿಮ್ಮ ವ್ಯಕ್ತಿವು, ಅವೆಲ್ಲ ರಿಸಾಲ್ವ್ ಆಗಲಿ ಲಘು ಅಂತಂದು ಅಲ್ಲೇ ನೀವು ಅಲ್ಲೇ ಒಂದು ಮಾಡ್ಬೋದು. ಟುಗೆದರ್ ಅಂತಂದು ನೀವಿಲ್ಲೇ ನೀವು ಇದನ್ನು 3 ಸಲ ಬರೀರಿ. ಟುಗೆದರ್ ಟುಗೆದರ್ ಟುಗೆದರ್. ಅದು ಯಾರ್ಯಾರು ಬರೀರಿ ಅಂತಂದ್ರೆ ನಿಜವಾಗ್ಲೂ ಅವ್ರ ಜೊತೆ ನೀವು ಜೀವನ ಮಾಡಲೇಬೇಕು. ಹಂಗೆ ಬಂದರು ಹೋದ್ರು ನೋಡೋಣ ತಗೋರಿ, ಇನ್ನೊಂದಿಷ್ಟು ದಿನ ರಿಲೇಷನ್ಶಿಪ್ ನೋಡಿ ಮುಂದೆ ಡಿಸಿಷನ್ ಮಾಡಿದ್ರಾತು ಅಂತಾರೆಲ್ಲ ಬರೀಬೇಡ ಪ್ಲೀಸ್. ನಿಜವಾಗ್ಲೂ ಆ ರಿಲೇಷನ್ಶಿಪ್ ಒಳಗೆ ನಿಮ್ಗೊಂದು ವ್ಯಾಲ್ಯೂ ಕೊಟ್ಕೊಂಡು ಒಬ್ರಿಗೊಬ್ರು ಕಷ್ಟನೋ ಸುಖನೋ ಇಲ್ಲೇ ಇರ್ತೇನೆ ರೀ ನಾನು ಅನ್ನಂಗಿರೋರು ಟುಗೆದರ್ ಅಂತ ನೀವು ಇಲ್ಲೇ ಕ್ಲೇಮ್ ಮಾಡಿರಿ. ಸಾಕು, ಇಷ್ಟು ಕ್ಲೇಮ್ ಮಾಡಿದ್ರೆ ಬೇಕಾದಷ್ಟು ಆಗ್ತದೆ. ಎಷ್ಟು ಎನರ್ಜಿ ನಿಮ್ಮ ಚೇಂಜಸ್ ಆಗ್ತಾವೆ, ಬಟ್ ನಿಮ್ಮೊಳಗೆ ನೀವು ಚೇಂಜ್ ಮಾಡ್ಕೊಂಡು ಆಮೇಲೆ ಕ್ಲೇಮ್ ಮಾಡಿರಿ. ಈಗ ಕ್ಲೇಮ್ ಮಾಡಿದ್ರಿ ಏನೂ ಆಗಿಲ್ಲರಿ ಅಂದ್ರೆ ಇಲ್ಲಿ ಡಿಸಿಷನ್ ನಿಮ್ದದಿರಿ. ಯಾರೇನು ಮಾಡ್ಬೇಕು? ಯೂನಿವರ್ಸ್ ನಿಮಗೆಲ್ಲ ಕೊಡಕತ್ತಿದ್ರು ನೀವು ಬ್ಲಾಕ್ ಮಾಡ್ಕೊಂಡು ಕುಂತಿದ್ರು ನಿಮ್ಮ ಮನಸ್ಥಿತಿಗಳನ್ನ. ಸೊ ಇಲ್ಲೇನು ಯಾವಾಗ ಯಾರೂ ಹೆಲ್ಪ್ ಮಾಡೋಕ್ಕೆ ಬರೋಲ್ಲ. ಒಂದೊಂದು ಸಲ ನಮಗೆ ನಾವೇ ಶತ್ರು ಆಗ್ಬಿಡ್ತೇವೆ ಅಂತ. ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದು ಯಾರಿಗಾರ ಹೆಲ್ಪ್ ಆಗತ್ತಲ್ಲ ಅದನ್ನು ಶೇರ್ ಮಾಡಿರಿ ಅವರಿಗೆ. ಇದು ಯಾರಿಗಾರ ನೆಸಸರಿ ನಿಮ್ಗೆ ಅನಿಸತಿ, ಅವ್ರಿಗೆ ಒಂದು ಇದು ನೋಡಿದ್ರೆ ಚಲೋ ಆಯ್ತು, ಅವ್ರಿಗೆ ಒಂದು ಗೈಡೆನ್ಸ್ ಸಿಗ್ತತಿ ಅಂದ್ರೆ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡಿರಿ. ಸೊ ಇಲ್ಲಿ ಒಂದು ರಿಲೇಷನ್ಶಿಪ್ಪಿಗೆ ಗೈಡೆನ್ಸ್ ಏನಂತ ನೋಡೋಣ. ಯಾಕೆ ಕಾರ್ಡ್ಸ್ ಬೀಳ್ತದವು, ಬೀಳ್ಬ್ಯಾಡ್ರಿ, ಸಮಾಧಾನ ಆಗ್ರಿ ಎಲ್ಲರೂ. ನಿಮ್ಮ ಎನರ್ಜಿ ಪಿಕ್ ಮಾಡ್ತೀವಿ ನನ್ನ ಕಾರ್ಡ್ಸ್. ಅದು ಹೆಂಗೆ ರೀ ಅಂದ್ರೆ ಹಂಗೆ ಅದು ಭಾಳ ಅದು ಲಾಸ್ಟ್ ಒಂದು ತೊಗೊತೀನಿ. ಇಲ್ಲಿ ಆಲ್ರೆಡಿ ಬಂದವು. ಟೈಮು, ಬ್ಯಾಲೆನ್ಸು, ಇದು ಓದೋಣ ಅಂತಿಲ್ಲ, ಪವರ್. ಸೊ ಇಲ್ಲಿ ಎಮೋಷನ್ಸ್ ಇರೋದವಲ್ಲ ಅವನ್ನ ಭಾಳ ಕಂಟ್ರೋಲ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಎದುರಿಗಿರೋದು ಏನೋ ಒಂದು ನಡೀತಿರ್ತೈತಿ, ಅಂದರೆ ನಿಮ್ಮ ಜೀವನದಾಗ ಏನೋ ನಡೀತೈತಿ, ರಿಲೇಷನ್ಶಿಪ್ ಏನೋ ಒಂದು ನಡೀತಿರ್ತೈತಿ. ಅದನ್ನು ನೀವೇನು ಮಾಡ್ತೀರಿ, ಎಮೋಷನ್ಸಿಂದ ಅದನ್ನು ಮುಚ್ಚಿಬಿಡ್ತೀರಿ. ಅಲ್ಲೊಂದು ರೆಡ್ ಫ್ಲಾಗ್ ಕಾಣ್ತಿರ್ತದೆ ನಿಮಗೆ, ಅಥವಾ ಒಂದು ಒಳ್ಳೇದಾಗ ಕಾಣ್ತಿರ್ತದೆ. ಅದು ನೀವು ನಿಮ್ಮ ಎಮೋಷನ್ಸಿಂದ ಬೇಡ ಅದು ಹೆಂಗೋ ಏನೋ ನಿಮ್ಮ ಎಮೋಷನ್ಸಿಂದ ನೀವು ಅದನ್ನು ಬ್ಲಾಕ್ ಮಾಡ್ಕೊಳಕತ್ತೀರಿ ಅಂತ ಇಲ್ಲಿ ಬಂದೈತಿ. ಸೊ ಏನು ಬೇಕಾದಿರಲಿ ನಿಮ್ಮ ಜೀವನದ ನಿಮ್ಮ ಹಾರ್ಟ್ ಒಳಗೆ ಆಲ್ರೆಡಿ ನಿಮಗೆ ಆನ್ಸರ್ ಗೊತ್ತು ಭಾಳ ಜನರಿಗೆ ಅಂತ ನಾನು ಹೇಳಿದೆ. ಯಾಕಂದ್ರೆ ಹಾರ್ಟ್ ಈಸ್ ಯುವರ್ ಗೇಟ್ ವೇ ಆಫ್ ಯುವರ್ ಸೋಲ್. ನಿಮಗೆ ಆಲ್ರೆಡಿ ಆನ್ಸರ್ ಗೊತ್ತಿಲ್ಲ, ಈ ರಿಲೇಷನ್ಶಿಪ್ಪದು ಏನು ಹಣೆ ಬರ ಅಂತ ನಿಮಗೆ ಗೊತ್ತು, ನಿಮ್ಮ ಮನಸ್ಸು ಹೇಳ್ತೈತಿ. ನಾನು ಹೇಳಿದ್ದಾನೆ ನಿಮ್ಮ ಎಮೋಷನ್ಸಿಂದ ಅದಕ್ಕೊಂದು ಪರ್ದೆ ಹಾಕ್ಕೊಂಡು ಅದಕ್ಕೆ ಇನ್ನೂ ಕೆಲವೊಬ್ರು ಜೀವಂತ ಇಟ್ಕೊಳಕ್ಕೆ ಟ್ರೈ ಮಾಡ್ತಿರ್ಬೋದು. ಅಥವಾ ಒಂದು ಜೀವಂತ ಇರೋದು ಒಂದು ಅಂದರೆ ಇನ್ನೂ ಚಲೋ ಐತಿದ್ದು ರಿಲೇಷನ್ಶಿಪ್ ನಾಳೆ ಅನ್ನೋರಿಗೂ ನೀವು ಅದಕ್ಕಿಲ್ಲ ಹೋಗೇ ಬಿಡ್ತು ಬೇಡ ಮುಗೀತು ಅನ್ನಂಗೂ ನೀವು ಅದಕ್ಕೊಂದು ಪರ್ದೆ ಹಾಕ್ಕೊಂಡಿರ್ಬೋದು ನೋಡ್ರಿ. ಸೊ ಅದನ್ನು ತೆಗೆದು ಕ್ಲಿಯರಾಗಿ ಏನೈತದ ಅದನ್ನು ಒಪ್ಕೊಳೋದು ಕಲೀರಿ, ನೋಡೋದು ಕಲೀರಿ ಅಂತ ಇಲ್ಲಿ ನಿಮಗೆ ಬಂದೈತಿ.
ಯಾಕಂದ್ರೆ ಕೆಲವೊಂದು ಸಲ ಏನಾಯ್ತಲ್ಲ ಇಲ್ಲೇ ನಮ್ಗೆ ಏನು ಆಗ್ತಾಯಿತ್ತು ನಮ್ಮ ಜೀವನದಾಗ ರಿಲೇಷನ್ಶಿಪ್ ಒಳಗೆ ನೀವಿಬ್ಬರ ಮಧ್ಯೆ ಅದು ನಿಮ್ಗೆ ಒಂದೊಂದ್ಸಲ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಯಾಕಂದ್ರೆ ಡಿವೈನ್ ಟೈಮ್ ಬಂತಲ್ಲ ಅಲ್ಲೇ ದೇವ್ರು ಹೆಂಗೆ ಎಲ್ಲಿಗೆ ಹೋಗಿ ಎಲ್ಲಿಗೆ ಬಂದು ಎಲ್ಲಿಗೆ ಸರಿಸ್ತಾನ ಗೊತ್ತಿಲ್ಲಲ್ಲ. ಅದಕ್ಕೆ ಯಾವಾಗಲೇನಂದ್ರೆ ಓಪನ್ ಇರ್ರಿ, ಏನೇ ಬರಲಿ ಬ್ಲೆಸ್ಸಿಂಗ್ಸ್ ಥ್ಯಾಂಕ್ ಯು ದೇವ್ರೆ ಅಂತ ಹೇಳೋದು ಕಲೀರಿ. ಯಾಕಂದ್ರೆ ಏನೇ ಆಗ್ತದವಲ್ಲ ಎಲ್ಲ ನಮ್ಮ ಹೈಯರ್ ಪರ್ಪಸ್ ಆಫ್ ಲೈಫ್ ಆಗ್ತಿರ್ತಾವೆ. ಅದು ನಮ್ಮಂಥವ್ರಿಗೆ ಎಲ್ಲ ಅಂದ್ರೆ ನಮ್ಮಂಗೆ ನಮ್ಗೆ ಅಷ್ಟೊಂದು ಬುದ್ಧಿ ಇರ್ಬೇಕಲ್ಲ ತಿಳ್ಕೊಳಷ್ಟು. ನನ್ನ ಹಿಡ್ಕೊಂಡು ಹೇಳ್ತೀನಿ, ಒಂದೊಂದ್ಸಲ ಅರ್ಥ ಆಗಲ್ಲ ನಮಗೆ ಜೀವನ ದೇವ್ರು ಏನು ಮಾಡ್ತಿರ್ತಾನೆ ಅನ್ನೋದು. ಸೊ ಅದನ್ನು ಥ್ಯಾಂಕ್ ಯು ದೇವ್ರೆ ಇವತ್ತು ಏನಾಗೈತಲ್ಲ ಓಕೆ ನಾನು ಒಳ್ಳೇದಕ್ಕೆ ಮಾಡ್ತದೆ ಅಂತ ಇಷ್ಟು ಹೇಳೋದಾರ ಕಲಿಬೇಕು ನೀವು. ಭಾಳ ಹಾರ್ಡಾಗಿ ಟ್ರೈ ಮಾಡಿ ಕಷ್ಟ ಭಾಳ ಪಡ್ತಿದ್ದೀರ ಅನ್ಸೈತಿ ರಿಲೇಷನ್ಶಿಪ್ ಒಳಗೆ. ಅಥವಾ ನಿಮ್ಮನ್ನ ಕಡೆ ನೀವು ಲಕ್ಷ್ಯ ಕೊಟ್ಕೊಳಕತ್ತಿಲ್ಲ, ನೀವು ಬೇರೆ ಕೆಲಸಗಳ ಕಡೆ ನೀವು ಲಕ್ಷ್ಯ ಕೊಟ್ಕೊಳಕತ್ತಿಲ್ಲ, ಬರೀ ಇದೇ ವ್ಯಕ್ತಿನೇ ಯೋಚನೆ ಮಾಡ್ತಿದ್ದೀರಿ, ಇದೇ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ. ಅಷ್ಟೊಂದು ಕಷ್ಟಪಡೋದು ಅಷ್ಟೊಂದು ಭಾಳಷ್ಟು ಅದ್ರ ಬಗ್ಗೆ ಎನರ್ಜಿ ಹಾಕೋದು ನೆಸರಿ ಇಲ್ಲ. ಗಿವ್ ಇಟ್ ಎ ಟೈಮ್ ಅಂದರೆ ಸ್ವಲ್ಪ ಪಾಸ್ ಮಾಡಿರಿ, ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಡ್ರಿ. ಒಂದು ಸ್ವಲ್ಪ ಆಗಿದ್ದ ಅಲ್ಲಿ ನೋಡ್ಕೊಳೋಣ ಅಂತಂದು ಬೇರೆ ಕಡೆ ಲಕ್ಷ್ಯ ಮಾಡಿರಿ ಅಂತ ನಿಮ್ಗೆ ಇಲ್ಲಿ ಹೇಳ್ತಿದ್ದಾರೆ. ಬೇರೆ ಕಡೆ ನಿಮ್ಮ ಜೀವನದ ಬೇರೆ ಆಸ್ಪೆಕ್ಟ್ಸ್ ಇರ್ತಾವಲ್ಲ ಅದ್ರ ಕಡೆನೂ ಸ್ವಲ್ಪ ಇಲ್ಲ ಮಾಡಿರಿ. ಸೊ ಇಲ್ಲಿ ನೋಡಿರಿ ಬ್ಯಾಲೆನ್ಸ್ ಮಾಡಿರಿ ಅಂತಂದು ಬಂದತಿಲ್ಲ. ಒಬ್ರಿಗೊಬ್ರು ನಾವು ಸಪೋರ್ಟ್ ಮಾಡ್ತಿದ್ದಾವ, ಒಬ್ರಿಗೊಬ್ರು ನಾವು ಚಾಲೆಂಜಸ್ ಎದುರ್ಸೋಕೆ ರೆಡಿ ಅದಾವ, ನೀವಿಬ್ಬರು ಎಲ್ಲದನ್ನೂ ಇಲ್ಲೇ ವಿಚಾರ ಮಾಡಿರಿ ಅಂತ ಹೇಳ್ತಿದ್ದಾರೆ. ಪ್ರೀತಿ ಅಂದ್ರೆ ಬರೀ ಹಿಂಗೆ ಏನಂತ್ರಿ ಹಿಂಗೆ ಹೈವೇ ಅಲ್ಲದು, ಸಮುದ್ರ ಅಲ್ಲಿ ಇದ್ದಂಗೆ ಅದು ಮ್ಯಾಲೋಕತ್ತಿ ಕೆಳಗೆ ನಿರಂತರವಾಗಿ ಮತ್ತು ಹಂಗಲ್ಲ. ಅದ್ರೊಳಗೆ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ದಟ್ ಈಸ್ ಪ್ರೀತಿ. ಸೊ ಇಲ್ಲಿ ನಿಮ್ಮ ಕೈ ಒಳಗೆ ಒಂದು ಪವರ್ ಐತಿ. ದೇವ್ರು ಎಲ್ಲರಿಗೂ ಕೊಟ್ಟಿರ್ತಾನೆ ಒಂದು ಪವರ್. ಏನಂದ್ರೆ ನನಗಿದು ಬೇಕು ಇದು ಬೇಡ ಅಂತ ಹೇಳೋದು, ಎಸ್ ಆರ್ ನೋ ಅಂತ ಹೇಳೋದು. ನಿಮ್ಗೆ ಎಲ್ಲರ ಕಡೆನೂ ಒಂದು ಪವರ್ ಐತೈತಿ. ನನಗಿದು ಬೇಕು ಬೇಡ ಇದನ್ನು ಡಿಸಿಷನ್ ಮಾಡಿರಿ ಅಂತ ಬಂತಿಲ್ಲ. ಇನ್ನು ಡಿಸಿಷನ್ ಅದೇ ನೀವಿಲ್ಲ, ನಿಮ್ಮ ಕೈಯಾಗೈತಿ, ಅದನ್ನು ನೀವು ಡಿಸಿಷನ್ ತೊಗೊಳ್ರಿ ಅಂತ ನಿಮ್ಗೆ ಹೇಳ್ತಾರೆ. ಯಾವ ಬೇಕಾದ್ರೆ ನೀವು ನಿಮ್ಗೆ ಎಲ್ಲ ನಿಮ್ಮ ಕೈಯಾಗ ಒಂದು ಪವರ್ ಅಂದರೆ ಪವರ್ ಅಂದನಲ್ಲಿ ನಿಮ್ಗೊಂದು ದೇವರು ಒಂದು ಇನ್ಸ್ಟಿಂಕ್ಟ್ ಕೊಟ್ಟಾನ, ಒಂದು ಒಳ ಮನಸ್ಸಿಂದ ಒಂದು ಒಳಗಿಂದ ನಿಮಗೊಂದು ನಿಮ್ಮ ಗೈಡ್ ಮಾಡೋಂಥದ್ದೊಂದು ಶಕ್ತಿ ಕೊಟ್ಟಿರ್ತಾನೆ ಎಲ್ಲರಿಗೂ. ಸೊ ಅಲ್ಲಿ ನೋಕಿ ಅದನ್ನು ಲಿಸನ್ ಮಾಡಿರಿ, ಅದ್ರ ಕಡೆ ಲಕ್ಷ್ಯ ಕೊಡ್ರಿ. ಲಿಸನ್ ಟು ಯುವರ್ ಇಂಟ್ಯೂಷನ್ಸ್ ಅಂತ ಹೇಳ್ತೀವಲ್ಲ ಪ್ರತಿ ಸಲ ನಾವು, ಅದ್ರ ಕಡೆ ಭಾಳ ಜನ ಲಕ್ಷ್ಯ ಕೊಡಲ್ಲ. ನಿಮ್ಗೆ ಎಲ್ಲಿ ಚಲೋ ಅನಿಸಿಲ್ಲ, ನನಗೆ ಬೇಡ ಅಂದರೆ ಸೇ ನೋ ಆ್ಯಂಡ್ ವಾಕ್ ಅವೇ ಫ್ರಮ್ ಎನಿ ಟೈಮ್. ನಿಮ್ಗೆ ಬೇಡ ಅಂದರೆ ನೀವು ಹೊರಗೆ ಹೋಗ್ಬೋದು. ಬಟ್ ಅದಕ್ಕಿಂತ ಮುಂಚೆ ಎಲ್ಲ ನೀವು ಇದನ್ನು ತಿಳ್ಕೊಂಡು ಮಾಡಿಕೊಂಡು, ನಮಗೇನೋ ಅರ್ಥನ ಆಗಕತ್ತಿಲ್ಲ ರಿಲೇಷನ್ಶಿಪ್ ಅಂದರೆ ಏನು ಆಗಕತ್ತದ ನನ್ನ ಜೀವನ, ಗಿವ್ ಇಟ್ ಅ ಪಾಸ್. ಸ್ವಲ್ಪ ಟೈಮ್ ಕೊಟ್ಬಿಡ್ರಿ, ಅದಕ್ಕೆ ತಾನೇ ಸರಿ ಆಗತ್ತೆ. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮಿ. ಅವೇಕನ್ ಟ್ಯಾರೋ ವಿತ್ ನಿಕಿತಾ. ದಿಸ್ ಈಸ್ ಅ ಡೈಲಿ ಟ್ಯಾರೋ ಕನ್ನಡ ರೀಡಿಂಗ್. ಸೊ ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗನೆ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್. ನಿಕಿತಾ ಟ್ಯಾರೋ ರೀಡಿಂಗ್, NIKITA ನಿಕಿತಾ ಟ್ಯಾರೋ ರೀಡಿಂಗ್ ಅಂತ ಹೊಡೀರಿ, ಬೇರೆ ಹೆಸರು ಹೊಡಿಬೇಡ್ರಿ. ಸೊ ಶೇರ್ ಮಾಡಿರಿ ಇದನ್ನು, ಯಾರ್ಯಾರಿಗೆ ಉಪಯೋಗ ಆಕತ್ತಿ ನಿಮಗೆ ಅನಿಸುತ್ತೆ ಅವ್ರಿಗೆಲ್ಲರಿಗೂ ಇದನ್ನು ಶೇರ್ ಮಾಡಿರಿ. ಮತ್ತು ನಾಳೆ ಭೇಟಿಯಾಗನಂತ. ಅಲ್ಲಿವರೆಗೂ ಆರಾಮಾಗಿ ಖುಷಿಯಾಗಿರ್ರಿ. ಥ್ಯಾಂಕ್ ಯು.